ಕಾವಿಡಿಯೋ ಅವ್ರಿಗೆ ಸಿಗಲ್ಲ. ಫ್ರೀ ಆಫರ್ ಗುರು, ಫ್ರೀ ಆಫರ್, ನವರ್ ಅಷ್ಟೇ ಫ್ರೀ ಆಫರ್. ಇಲ್ಲಿ ಮೈಕಲ್ಲಿ ಗುರು ಮಹಾಪ್ರಭುಗಳು ನೀವೇ ನಿಲ್ಲಿ ಅಂತ ಹೇಳಿಕ. ಮುಂದಿನ ಪಂದ್ಯ ಬಾಸ್ಬ್ಯಾಕ್ ವಿರುದ್ಧ ಕೆಂಪೇಗೌಡ. ಬೋಟ್ ಟೀಮ್ ಕ್ಯಾಪ್ಟನ್ ಗೆಟ್ ರೆಡಿ. ಫಸ್ಟ್ ಕಾಲ್ ಫಾರ್ ಯು. ಕೆಂಪೇಗೌಡ ವಿರುದ್ಧ ಬಾಸ್ಬ್ಯಾಕ್. ಎರಡು ತಂಡದ ನಾಯಕರೇ ತಮಗಿದು ಮೊದಲ ಕರೆ. ಬಾಸ್ಬ್ಯಾಕ್ ಕೆಂಪೇಗೌಡ ಮಲ್ಕಂಡ್ರ ವಾಕವರು. ಸ್ಕೆಚ್ ಮಹಾಪ್ರಭುಗಳನ್ನು ನೋಡಿ ಇಲ್ಲಿ ವೇದಿಕೆ ಮೇಲೆ ಯಾವ ರೀತಿ ಮಹಾರಾಜರಾಗಿ ಮಲಗಿದ್ದಾರೆ. ಸ್ಕೆಚ್ ಆಗ್ತಾವನೆ ಯಾವ ಮೂಲೆಯಲ್ಲಿ ಯಾವ್ದು ಹಿಡಿಯೋಣಂತ. ವಿನಯ್ ಕುಮಾರ್ ಡಿಜೆ ಅವರು ಸ್ಟೇಜ್ ಮೇಲೆ ಮಲಗಿದ್ದವ್ರನ್ನೆಲ್ಲ ಎಬ್ಬಿಸ್ತಾರೆ. ಹರಾಕ್ಬೇಕು ಕುಶಾಲಂಗೆ ಯಾಕೆ ಇವರು ಕುಶಾಲ್ RX100 ದಯವಿಟ್ಟು ಎದ್ದೇಳ್ಬೇಕು. ಈಗ ಎದ್ದೇಳಿಲ್ಲ ಅಂದ್ರೆ ನಾವು ಎಬ್ಬಿಸ್ಬೇಕಾಗ್ತದೆ. ಈಗಾಗಲೇ ಪಂದ್ಯ ಆರಂಭವಾಗಿದೆ. ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್. ಒಂದು ರೀತಿಯಲ್ಲಿ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ ಮಾಡು ಇಲ್ಲವೇ ಮಡಿ ಪಂದ್ಯ. ಮಲ್ಲತ್ತಲ್ಲಿ ಮಲ್ಲ ಅಂತ ದಾಳಿಯಲ್ಲಿ ಮಂಜು ರಾಷ್ಟ್ರೀಯ ಕಬಡ್ಡಿ ಆಟಗಾರ. ಉತ್ತಮವಾದಂತಹ ಟ್ಯಾಕಲ್. ದಾಳಿಯಲ್ಲಿ ಮನೋಜ್ ಗೌಡ ಪ್ರೋ ಕಬಡ್ಡಿ ಹೆಸರಾಂತ ಆಟಗಾರ. ಉತ್ತಮವಾದಂತಹ ಒಂದು ಟಚ್ ಪಾಯಿಂಟ್ ಮನೋಜ್ ಅವರಿಂದ. ಕೊನೆಯ ಕ್ಷಣದವರೆಗೂ ಸಹ ಸಾಕಷ್ಟು ಹೋರಾಟ ನಡೆಸಿಕೊಳ್ತಾ ಇದ್ದಾರೆ. ಥರ್ಡ್ ರೈಟ್ ಡೂ ಆರ್ ಡೈ. ಡಿಸೈಡ್ ರೈಟ್ ಅಲ್ಲಿ ಪವನ್. ಅಂಕವನ್ನು ಪಡೆಯಲೇಬೇಕಂತ ಒತ್ತಡ ಇತ್ತು. ಈ ಬಾರಿ ಉತ್ತಮವಾದಂತಹ ಒಂದು ಟ್ಯಾಕಲ್. ವಿನಯ್ ಕುಮಾರ್ ಡಿಜೆ ಅವರು ಬಾಸ್ಬ್ಯಾಕ್. ವಿನಯ್ ಕುಮಾರ್ ಬಾಸ್ಬ್ಯಾಕ್ ಎಲ್ಲಿದ್ದೀರಿ? ಮಲ್ಕೊಂಡಿದ್ದೀರಾ? ಎಲ್ರ ಬೇಗ ಮ್ಯಾಚ್ ಮುಗಿತಾ, ಬೇಗ ರೆಡಿ ಆಗ್ರಿ. ಬಾಸ್ಬ್ಯಾಕ್. ಆಮೇಲೆ ಇನ್ನೊಂದು ಕೆಂಪೇಗೌಡ ದಯಾನಂದ್ ಮಲ್ಲ ಅಂತ ಇವರು ಬೇಗ ರೆಡಿ ಆಗಿ. ದಯಾನಂದ್ ಮಲ್ಲ ಅಂತ ಕೆಂಪೇಗೌಡ ರೆಡಿ ಇದ್ದೀರಾ? ಕೆಂಪೇಗೌಡ ಬೇಗ ರೆಡಿ ಇರಬೇಕು.
ಎಷ್ಟು ಪಡೆಕಲವಾಗಿದೆ ಮನೋಜ್ ಮತ್ತೊಂದು ಅಂಕದ ಸೇರ್ಪಡೆ ಆಗ್ತದೆ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ ಭಾರಿ ಧಾಡಿಯಲ್ಲಿ ದುಂಡ ತಂಡದ ಬಲ ಭೀಮ ದಯಾನಾಯ್ಕ್ ನಾಲ್ಕು ಅಟ್ಕ ನಡುವೆ ರೆಡ್ ಕಾರ್ನರ್ ಭಾಗದಲ್ಲಿ ಮಂಚು ಭಾರಿ ಟ್ಯಾಕಲ್ ನ ಪ್ರಯತ್ನ ಇತ್ತು ಬಲ ಭೀಮ ಆಟಗಾರರು ವಾದ ಮಾಡಬೇಡಿ. ದಾಳಿಯಲ್ಲಿ ಸಂತೋಷ್ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಬಂದ್ಬಗಾಟ್ಕ ಈ ನಾಟಕ ನಡುವೆ ಬೋನಸ್ ಆನ್ ಆಗಿರುವ ಸಂದರ್ಭ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಚಾರಿ, ರೈಟ್ ಕಾರ್ನರ್ ಭಾಗದಲ್ಲಿ ಅಭಿ. ಸೂಪರ್ ಟ್ಯಾಕಲ್ ಆನ್ ಆಗಿದೆ ದಾಳಿಯಲ್ಲಿ. ಪ್ರೋ ಕಬಡ್ಡಿಯಲ್ಲಿ ಬೆಂಗಾಲ್ ವಾರಿಯರ್ಸ್ ತಂಡವನ್ನು ಪ್ರತಿನಿಧಿಸಿದ ನಮ್ಮ ಕರ್ನಾಟಕದ ಹೆಮ್ಮೆ ಪ್ರತಿಭೆ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ನ 3 ಆಟಕ ನಡುವೆ ಭಾರಿ ರೈಟ್ ಇನ್ ಜಾಗದಿಂದ ಒಂದು ಅದ್ಭುತವಾದಂತಹ ಟೈಮಿಂಗ್ ಟ್ಯಾಕಲ್, ಸೂಪರ್ ಟ್ಯಾಕಲ್ ಮೂಲಕ 2 ಅಂಕ. ಕೆಂಪೇಗೌಡ ರೆಡಿ ಆಗ್ತಿದ್ರೇನಪ್ಪ, ಸ್ವಲ್ಪ ಹೇಳ್ರು. ಕೆಂಪೇಗೌಡ ಟೀಮ್ ಅಲ್ಲೆಲ್ಲ ಮಲ್ಕೊಂಡಿರೋ ಮೇಲೆ 5-3 ಸ್ವಸ್ತಿಕ್ ಕೆಂಪೇಗೌಡ 5 ಸಮ 5 ಈಚ್ 5-5 ಸಮಬಲ ಹೋರಾಟದಲ್ಲಿ ಪಂದ್ಯ ಸಾಗ್ತಾ ಇದೆ. ವಿನಯ್ ಕುಮಾರ್ ಡಿಸಿ ಅವರು, ಡಿಜಿ ಅವರು ಮೊನ್ನೆ ಬರೋದಿದ್ದೆ ಆಂಟಿ ಕ್ರಾಸ್ ಆಗಿರೋದ್ರಿಂದ ದಾಳಿಗಾರನ ಒಂದು ಕಾಂಟ್ಯಾಕ್ಟ್ ನಲ್ಲಿ ಆಂಟಿ ಕ್ರಾಸ್ ಆದಂತ ಆಟಗಾರ ಸಂಪರ್ಕದಲ್ಲಿ ಇಲ್ಲದೇ ಇರುವ ಕಾರಣದಿಂದ ಈಚ್ ಒನ್ ಪಾಯಿಂಟ್ ನಲ್ಲಿ ತೀರ್ಮಾನ ನೀಡಲಾಗಿದೆ. ಈ ಮೂಲಕ ಪ್ರಥಮಾರ್ಧದ ಮುಕ್ತಾಯ. ಹಾಫ್ ಟೈಮ್ ಸ್ಕೋರ್ 6 ಈಚ್ 6 ಸಮ. ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಎಲ್ಲ ಇಲ್ಲ
ಹೋಗ್ಬರ್ರಿ ಕಲ್ಕೆರೆಗೆ ನೀವೇ ಕೋಚ್ ಆಗ್ಬೇಕು ಹೋಗ್ರಿ ವಿನಯ್ ಡಿ ಜಿ ಅವರೇ. ವಿನಯ್ ಅವರು ಮನೆ ಕವಾಲಿ ಇಲ್ಲ ಮತ್ತೆ ಪಾಯಿಂಟ್ ಇಲ್ಲ ಅಲ್ಲಿ ಪಾಯಿಂಟ್ ಕೊಟ್ಟಿದ್ದಾರೆ ಹಡಾಪುರದ ಕೊಟ್ಟಿದ್ದಾರೆ ಇಲ್ಲಿ ಪಾಯಿಂಟ್ ತಗೊಂಡಿಲ್ಲ ಪವರ್ ಬ್ಯಾಂಕ್ ಹಿಡ್ಕೊಂಡ್ಬಿಟ್ಟಿದ್ದೀನಿ. ಹಾಫ್ ಟೈಮ್ ಸ್ಕೋರ್ 6 ಈಚ್. ದ್ವಿತೀಯಾರ್ಧದ ಪಂದ್ಯ ಇದೀಗ ಆರಂಭವಾಗ್ತಾ ಇದೆ. ದಾಳಿಯಲ್ಲಿ ಮನೋಜ್ ಗೌಡ. ಸಾಕಷ್ಟು ವೇಗದ ದಾಳಿಯೊಂದಿಗೆ ಮನೋಜ್ ರೈಟ್ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡಿದ್ರು. ಅದು 3-8 ಅಂದ್ರಲ್ಲ. ಮನೋಜ್ ಅದ್ಭುತವಾದ ಟಚ್ ಪಾಯಿಂಟ್. ವಿನಯ್ ಕುಮಾರ್ ಡಿಜೆ ಅವರು ಏನೋ ಮ್ಯಾಜಿಕ್ ಮಾಡ್ತಾರೆ, ಎನರ್ಜಿ ತುಂಬ್ತಾ ಇದಾರೆ. RCBಗೂ ಅವ್ರು ಹಂಗೆ ಸಪೋರ್ಟ್ ಮಾಡಿಲ್ಲ. ಆ ರೀತಿಯಲ್ಲಿ ಸ್ಪೋರ್ಟ್ಸ್ ಕ್ಲಬ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಪ್ರೀಮಾ ಕೋಚ್ ಮಾತು ಕೇಳ್ತಾ ಇಲ್ಲ. ಡಿಜೆ ಅವರ ಹಾರ್ಟ್ ಬೀಟ್ ಜೋರಾಗಿದೆ. ದಾಳಿಯಲ್ಲಿ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪವನ್ ರಾಷ್ಟ್ರಗಳಲ್ಲಿ ಭಾರಿ ರೈಟ್ ಕವರ್ ಭಾಗದಿಂದ ಒಂದೊಳ್ಳೆ ಬ್ಲಾಕ್. ದಾಳಿಯಲ್ಲಿ ರಥನ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನಾಗಿ ಮೈಸೂರು ಫೈನಲ್ ಕಾರ್ಡ್ ಆಟಗಾರ ಕೆಂಪೇಗೌಡ ವರ್ಸಸ್ ಬಾಸ್ ಬ್ಯಾಕ್. Please bring your team immediately. ಕೊನೆ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಅದ್ಭುತವಾದಂಥ ಟ್ಯಾಕಲ್ ಲಬಿ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ತಂಡ ಆಟಗಾರರು. ವಿನಯ್ ಕುಮಾರ್ ಡಿಜೆ ಅವರು ಯಾಕೋ ಮತ್ತೆ ಸೈಲೆಂಟ್ ಆದ್ರು. ಯಾಕೆ ಏನಾಯ್ತು ವಿನಯ್ ಕುಮಾರ್ ಡಿಜೆ ಅವರೇ? ಇವಾಗ ನಿಮ್ಮ ತಂತ್ರಗಳೆಲ್ಲ ಉಪಯೋಗಕ್ಕೆ ಬರ್ತಾ ಇಲ್ಲ. ನನ್ಗನ್ಸ್ದಾಗೆ ನೀವು ಗುರುಗೆ ತಿರುಮಂತ್ರ ಹಾಕ್ಬೇಕು ಹೋದ್ರಿ, ಕೋಚ್ ಬಿಟ್ಟು ಆ ಕಡೆ ಹೋಗಿರೋದೇ ದೊಡ್ಡ ತಪ್ಪಾಯ್ತಾ ಅಂತ. ಕ್ಯಾಪ್ಟನ್ ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಟೆನ್ಷನ್ ನೋಡಲ್ಲಿ ಮಕ್ಕಳಲ್ಲಿ 16-9 ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ಪರವಾಗಿ. ಕಬಡ್ಡಿ ಬನ್ನಿ ಬೇಗ ಗ್ರೌಂಡ್ಗೆ, ಮ್ಯಾಚ್ ಮುಗಿದು ಬನ್ನಿ. ದಾಳಿಯಲ್ಲಿ ಭೀಮಾ ಬಂದ್ರು.
ಹೋಗಿ ಅವನ್ನ ಕೇಳಕ್ಕೆ ಬಲ ಭೀಮ ಗುರು ಕೋಚ್ ನೋಡ್ರಿ ಕೋಚ್ ಅಲ್ಲಿ ಕ್ಯಾಚ್ ಮಾಡ್ಬೇಕಿತ್ತು ಹೋಗ್ಲಿ ಬಿಡಿ. DJ ಅವ್ರ ಇನ್ನೊಂದು ಟೀಮ್ ಐತೆ ನಿಮ್ದು. ಹರಿಬಾಯ್ ಕೈ ಕೊಡ್ರಿ, ಮಾಡ್ರಿ ಕೋಚ್ಗೆ.